ನೋಡಿ, ಬೆಳ್ಳಂಬೆಳಗ್ಗೆ ಕುಂದಾನಗರಿ ಬೆಳಗಾವಿಯ ಸುದ್ದಿ. ಕ್ರಿಕೆಟ್ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಇದು ಕ್ಷುಲ್ಲಕ ಕಾರಣ ಅಂತ ಅನ್ಸುತ್ತೆ ಮೇಲ್ನೋಟಕ್ಕೆ. ಬೆಳಗಾವಿಯಲ್ಲಿ ಕ್ರಿಕೆಟ್ ವಿಚಾರಕ್ಕೆ ಮಾರಾಮಾರಿಯಾಗಿದೆ ಎರಡು ಗುಂಪುಗಳ ನಡುವೆ. ಯಾವ ಮಟ್ಟಿಗೆ ಅಂದ್ರೆ ಮನೆಗಳ ಮೇಲೆ ಕಲ್ಲು ತೂರಾಟದ ವಿಡಿಯೋ ಸದ್ಯ ಲಭ್ಯವಾಗಿದೆ. ಅಷ್ಟು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿದೆ. ನಿನ್ನೆ ಸಂಜೆ ಚಿಕ್ಕ ಮಕ್ಕಳ ಮಧ್ಯೆ ಟಿಕೆಟ್ ವಿಚಾರಕ್ಕೆ ಈ ರೀತಿ ಗಲಾಟೆ ಆಗಿದೆ ಅಂತೆ. ಬಳಿಕ ಗಲಾಟೆಯಲ್ಲಿ ಎರಡು ಗುಂಪಿನ ಯುವಕರು ಕೂಡ ಪ್ರವೇಶ ಮಾಡ್ತಾರೆ. ಯುವಕರ ನಡುವಿನ ಗಲಾಟೆ ವೇಳೆ ಕಲ್ಲು ತೂರಾಟ ಆಗಿದೆ ಮನೆಗಳ ಮೇಲೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಗಲಾಟೆಯಲ್ಲಿ ಓರ್ವ ಪೊಲೀಸ್ ಪೇದೆ ಅಮರ್ಗೆ ಗಾಯವಾಗಿದೆ. ದೃಶ್ಯ ಗಮನಿಸ್ತಾ ಇದ್ದೀವಿ ನೋಡಿ. ಚಿಕ್ಕವರಿಂದ ಪ್ರಾರಂಭವಾಗಿರುವಂತಹ ಜಗಳ ದೊಡ್ಡದಾಗೋ ತನಕ ಕೂಡ ತಲುಪಿರೋದು ವಿಪರ್ಯಾಸದ ಸಂಗತಿ. ದೃಶ್ಯ ನೋಡ್ತಾ ಇದ್ದೀವಿ. ಎರಡು ಗುಂಪುಗಳು, ಯುವಕರ ತಂಡ ಎಂಟ್ರಿ ಕೊಟ್ಟಿರೋದು ಚಿಕ್ಕ ಮಕ್ಕಳ ಗಲಾಟೆಗೆ. ಆ ನಂತರ ಅದರ ಆಕ್ರೋಶ ಎಷ್ಟು ಮಟ್ಟಿಗಿತ್ತು ಅಂದ್ರೆ ಮನೆಗಳ ಮೇಲೆ ಕಲ್ಲು ತೂರಿ ಆಕ್ರೋಶ ವ್ಯಕ್ತಪಡಿಸೋ ಮಟ್ಟಿಗೆ. ಯಾರೇ ಬಂದ್ರೂ ಕೂಡ ಲೆಕ್ಕಕ್ಕಿಲ್ಲ ಅನ್ನುವಂತಹ ಪರಿಸ್ಥಿತಿ ಮನಸ್ಥಿತಿ. ಹಾಗಾಗಿ ಒಬ್ರು ಪೊಲೀಸ್ ಪೇದೆ ಕೂಡ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಈ ಗಲಾಟೆಯಲ್ಲಿ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸಹಜವಾಗಿ ಕುಂದಾನಗರಿ ಬೆಳಗಾವಿ ಒಂದ್ ರೀತಿ ಸೂಕ್ಷ್ಮ ಪ್ರದೇಶ ಅಂತಾನೆ ಕರೀತಾರೆ. ಅಂತಹ ಸೂಕ್ಷ್ಮ ಪ್ರದೇಶದಲ್ಲಿ ಈ ರೀತಿ ಕ್ರಿಕೆಟ್ ವಿಚಾರಕ್ಕೆ ಕ್ಷುಲ್ಲಕ ಕಾರಣಕ್ಕೆ ಗಲಾಟೆಯಾಗಿರೋದು ವಿಪರ್ಯಾಸದ ಸಂಗತಿ. ದೃಶ್ಯ ನೋಡ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮೈಲಾರಿ ದೂರವಾಣಿ ಸಂಪರ್ಕದಲ್ಲಿ. ಮೈಲಾರಿ, ಮೋಸ್ಟ್ಲಿ ಈ ರೀತಿ ಬೆಳಗಾವಿ ಎಲ್ಲ ನಾವು ನೋಡಿದ್ದು MES ಪುಂಡಾಟ ಅಂತ ಸುದ್ದಿಗಳು ಬಂದಾಗ ಇಂಥ ಪರಿಸ್ಥಿತಿ, ಇಂಥ ದೃಶ್ಯಗಳು ನಮಗೆ ಕಾಣಿಸ್ತಾ ಇತ್ತು. ಬಟ್ ಈಗ ಕ್ರಿಕೆಟ್ ವಿಚಾರಕ್ಕೆ ಈ ರೀತಿ ಗಲಾಟೆನ ಏನ್ ಹೆಚ್ಚಿನ ಡೀಟೇಲ್ಸ್ ಕೊಡ್ತೀರಿ ಮೈಲಾರಿ? ಖಂಡಿತ ಶಕ್ತಿ, ಕ್ರಿಕೆಟ್ ಜಗಳಕ್ಕೆ ಏನು ವಿಕೋಪಕ್ಕೆ ಹೋಗಿ ಎರಡೂ ಗುಂಪುಗಳ ನಡುವೆ ಘರ್ಷಣೆ ಆಗತ್ತೆ. ಇದು ಬೆಳಗಾವಿ ನಗರದ ಅಳ್ವಾನ್ ಗಲ್ಲಿಯಲ್ಲಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಿನ್ನೆ ಸಂಜೆ ಅಂದ್ರೆ ಚಿಕ್ಕ ಮಕ್ಕಳು ಆಡುವಂತ ಸಂದರ್ಭದಲ್ಲಿ ಅದು ಮೊದಲಿಗೆ ಚಿಕ್ಕ ಮಕ್ಕಳ ನಡುವೆ ಗಲಾಟೆ ಆಗುತ್ತೆ. ಈ ನಡುವೆ ಏನು ಎರಡು ಸಮುದಾಯದ ನಡುವಿನ ಯುವಕರು ಎಂಟ್ರಿಯನ್ನ ಕೊಡ್ತಾರೆ. ಈ ವೇಳೆ ಹಿಂದೂ ಸಮುದಾಯದ ಮನೆಗಳ ಮೇಲೆ ಕಲ್ಲು ತೂರಾಟ ಆರೋಪ ಕೂಡ ಕೇಳಿ ಬಂತು. ಸದ್ಯ ಈಗ ಏನು ಗಲಾಟೆ ಆದಂತ ವಿಡಿಯೋ ಕೂಡ ಸದ್ಯ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಗಲಾಟೆ ಮಾಡ್ತಿರುವಂತ ವಿಜುವಲ್ ಕೂಡ ನೀವು ಆ ದೃಶ್ಯದಲ್ಲಿ ಗಮನಿಸಬಹುದು. ಕಲ್ಲು ತೂರಾಟವನ್ನ ಮಾಡಿದ್ದು ಮತ್ತು ಜೊತೆಗೆ ಏನು ಓರ್ವ ಆರೋಪಿಯಲ್ಲಿ ಖಡ್ಗವನ್ನ ಅಂದ್ರೆ ತಲವಾರನ್ನ ಕೂಡ ಜಳಪಿಸಿದಂತ ಆರೋಪ ಕೂಡ ಕೇಳುವಂತದ್ದು. ಹೀಗಾಗಿ ನಗರದಲ್ಲಿ ಬಿಗುವಿನ ವಾತಾವರಣ ಕೂಡ ನಿರ್ಮಾಣ ಆಗಿತ್ತು ಮತ್ತು ಬೆಳಗಾವಿಯ ಕಮಿಷನರ್ ಎಡಮಾಟಿನವರು ಕೂಡ ಏನು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಮತ್ತು ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಓಕೆ ಮೈಲಾರಿ, ಈ ಬೆಳವಣಿಗೆ ನೋಡಿದಾಗ ಒಂದ್ ಅರ್ಥ ಆಗುತ್ತೆ, ಇದು ಬರೀ ಕ್ರಿಕೆಟ್ ವಿಚಾರಕ್ಕ ಅಥವಾ ಹಳೆ ದ್ವೇಷನ ಇತ್ತು, ಆ ಹಳೆ ದ್ವೇಷ ಮುಂದಿಟ್ಕೊಂಡು ಈ ರೀತಿ ದೊಡ್ಡ ಮಟ್ಟದ ಗಲಾಟೆ ಸೃಷ್ಟಿ ಮಾಡ್ಬಿಟ್ಟಿದ್ದಾರೆ ಅನ್ನೋದು ಪ್ರಶ್ನೆ ಆಗುತ್ತೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ ಮೇಲಾದ್ರೂ ದೂರು ದಾಖಲಾಗಿದೆಯಾ, ಬಂಧನ ಆಗಿದೆಯಾ, ಅಟ್ಲೀಸ್ಟ್ ಈಗ ಪರಿಸ್ಥಿತಿ ತಿಳಿಗೊಳಿಸೋ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿ ಕ್ರಮ ಕೈಗೊಂಡಿದ್ದಾರೆ ಅಂತ? ಖಂಡಿತ ಸದ್ಯದ ಮಾಹಿತಿ ಪ್ರಕಾರ ಕ್ರಿಕೆಟ್ ಆಡುವ ವಿಚಾರಕ್ಕೆ ಈ ಒಂದು ಗಲಾಟೆ ಆಗಿರುತ್ತೆ. ಗಲಾಟೆ ಆದಂತ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಏನೋ ಮಾರಾಮಾರಿ ಆಗತ್ತೆ ಮತ್ತು ಅದರಲ್ಲಿ ಓರ್ವ ಏನು ಮುಸ್ಲಿಂ ಯುವಕ ಹಿಂದೂ ಮನೆ ಮೇಲೆ ತಲವಾರ್ ಹಿಡ್ಕೊಂಡು ಅಥವಾ ಕಲ್ಲುಗಳನ್ನ ಕೂಡ ದಾಳಿ ಮಾಡ್ತಾನೆ. ಈ ವೇಳೆ ಏನು ಹಿಂದೂ ಮನೆಯವರು ಕೂಡ ಏನು ಅವರಿಗೆ ಅಂದ್ರೆ ಪ್ರತಿರೋಧ ತೋರುವ ಕೆಲಸವನ್ನ ಮಾಡ್ತಾರೆ. ಆದ್ರೆ ಈವರೆಗೂ ಯಾರ ಮೇಲೂ ಕೂಡ ದೂರು ಅಥವಾ ಪ್ರತಿರೋಧ ದಾಖಲಾಗಿಲ್ಲ ಮತ್ತು ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗ್ಬಾರ್ದು ಅನ್ನೋ ನಿಟ್ಟಿನಲ್ಲಿ ಸ್ಥಳದಲ್ಲಿ 3 KSRP ತುಕಡಿಗಳನ್ನ ನಿಯೋಜಿಸಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.